ಅದು ಲೈಫ್ ಟೈಮ್ ಅಲ್ಲಿ ಒಂದೋ ಎರಡು ಸಲ ಅಂದ್ರೆ 5 ವರ್ಷಕ್ಕೆ ಒಂದ್ಸಲಿನೋ ಇಲ್ಲ 6 ವರ್ಷಕ್ಕೆ ಒಂದ್ಸಲಿನೋ ಇಲ್ಲ 4 ವರ್ಷಕ್ಕೂ ಒಂದು ಸಲ ಬರೋ ಈ ಟ್ರೇಡ್ ಗ್ರೇಟ್ ವಾರೆನ್ ಬಫೆಟ್ ಅವರು ಹೇಳಿರೋದು ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ತಗೊಬೇಕು ಅಂತ. ಓಕೆ, ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಕೆಲವೊಂದು ಟೈಮಲ್ಲಿ ಮೇ ಬಿ 6 years ಆಗ್ಬೋದು, 10 years ಆಗ್ಬೋದು, ಕೆಲವೊಂದು ಟೈಮಲ್ಲಿ ಲೈಫ್ ಟೈಮ್ ಆಗ್ಬೋದು. बड़ी 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 बातें, ऐसा है तो लंबी 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 रातें, ऐसा है तो 5 star सारी मुलाकातें, ऐसा है तो गालियां भी सारे मांग खाते, ऐसा है तो बड़ी 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 बातें, ऐसा है तो लंबी 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 रातें, ऐसा है तो 5 star सारी मुलाकातें, ऐसा है तो गालियां भी सारे मांग खाते. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಳ್ತಾರೆ ಮಾರ್ಕೆಟ್ ಬಿದ್ದಾಗ ತಗೊಬೇಕಿತ್ತು, ಮಾರ್ಕೆಟ್ ಬಿದ್ದಾಗ ಆವರೇಜ್ ಮಾಡಬೇಕಿತ್ತು, ಮಾರ್ಕೆಟ್ ಬಿದ್ದಾಗ ತುಂಬಾ ಬೈ ಮಾಡಬೇಕಿತ್ತು ಅಗ್ರೆಸಿವ್ ಆಗಿ ಅಂತ. ಯಾವಾಗ ಬೀಳುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ? ಅದು ಲೈಫ್ ಟೈಮ್ ಅಲ್ಲಿ ಒಂದೋ ಎರಡು ಸಲ ಅಂದ್ರೆ 5 ವರ್ಷಕ್ಕೆ ಒಂದ್ಸಲಿನೋ ಇಲ್ಲ 6 ವರ್ಷಕ್ಕೆ ಒಂದ್ಸಲಿನೋ ಇಲ್ಲ 4 ವರ್ಷಕ್ಕೂ ಒಂದು ಸಲ ಬರೋ ಈ ಟ್ರೇಡ್ ಯಾವ ಯೂಟ್ಯೂಬ್ ಅಲ್ಲಿ ಹುಡುಗಿದ್ರು ಈ ಸೆಟಪ್ ನಿಮ್ಗೆ ಸಿಗಲ್ಲ. ಬಿಕಾಸ್ ಇದು ಲೈಫ್ ಟೈಮ್ ಅಲ್ಲಿ ಬರೋದು ಇಲ್ಲ 5 ವರ್ಷಕ್ಕೆ ಒಂದ್ಸಲಿನೋ ಇಲ್ಲ 4 ವರ್ಷಕ್ಕೆ ಒಂದ್ಸಲಿನೋ 6 ವರ್ಷಕ್ಕೆ ಒಂದ್ಸಲಿನೋ ಬರುತ್ತೆ. ಕೆಲವೊಂದು ಟೈಮಲ್ಲಿ ಮೇ ಬಿ 6 years ಆಗ್ಬೋದು, 10 years ಆಗ್ಬೋದು, ಕೆಲವೊಂದು ಟೈಮಲ್ಲಿ ಲೈಫ್ ಟೈಮ್ ಆಗ್ಬೋದು. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಲೈಫ್ ಟೈಮ್ ಟ್ರೇಡ್ ಅಂತೀವಿ. ಯಾರಿಗಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಈ ಆಪರ್ಚುನಿಟಿ ಯಾವತ್ತೂ ನೀವು ಮಿಸ್ ಮಾಡ್ಕೊಬಾರ್ದು. ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಲೈಫ್ ಟೈಮ್ ಟ್ರೇಡ್ ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಏನಪ್ಪ ಈ ಟ್ರೇಡಿಂಗ್ ಸೆಟಪ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋದೆ, ಬಟ್ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ಅದೇನಂದ್ರೆ ಸೊ ವಾರೆನ್ ಬಫೆಟ್ ಅವ್ರು ನಿಮ್ಗೆ ಹೇಳ್ತಾರೆ ಏನಂತ, ಸೊ ವೆನ್ ಅದರ್ಸ್ ಆರ್ ಗ್ರೀಡಿ ಅಂದ್ರೆ ಬೇರೆಯವ್ರು ಏನಾದ್ರು ತುಂಬಾ ನಾವು ಬೈ ಮಾಡಬೇಕು ಬೈ ಮಾಡಬೇಕು ಬೈ ಮಾಡಬೇಕು ಅಂತಿದ್ರೆ ನೀವು ಅವಾಗ ಬೈ ಮಾಡಬಾರ್ದು ಅಂತ. ಸೊ ವೆನ್ ಅದರ್ಸ್ ಆರ್ ಫಿಯರ್ ಯು ಶುಡ್ ಬಿ ಗ್ರೀಡಿ ಅಂತಾರೆ. ಅಂದರೆ ಬೇರೆಯವ್ರು ಯಾವಾಗ ಭಯ ಪಡ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಕ್ಕೆ, ನೀವು ಅವಾಗ ದುಡ್ಡು ಹಾಕ್ಬೇಕು. ಯಾವಾಗ ಜನ ಇದನ್ನ ತಗೋಣ ಅಂತಿರ್ತಾರೆ ಅದನ್ನ ನೀವು ತಗೊಂಬಾರ್ದು. ದಿಸ್ ಈಸ್ ನೋನ್ ಎಸ್ ಬೈಯಿಂಗ್ ಇನ್ ಡಿಪ್ಸ್. ದ ಗ್ರೇಟ್ ವಾರೆನ್ ಬಫೆಟ್ ಅವರು ಹೇಳಿರೋದು ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ತಗೊಬೇಕು ಅಂತ. ಓಕೆ, ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಾನು ಇಂಡಿಕೇಟರ್ ಹೇಳ್ಕೊಡ್ತೀನಿ. ನಾ ಇಂಡಿಕೇಟರ್ ಯಾವುದು 1 ಡೇಗೆ 2 ಡೇಗಲ್ಲ, ಅಂಡ್ ದಿಸ್ ಈಸ್ ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನನ್ನ ಸ್ಕ್ರೀನ್ ನ ನೋಡಿ ಯಾವ ತರ ಯೂಸ್ ಮಾಡ್ತೀನಿ ಅಂತ. ಸೊ ಟ್ರೇಡಿಂಗ್ ವ್ಯೂ ತಗೊಂಡಿದ್ದೀನಿ. ಸೊ ಟ್ರೇಡಿಂಗ್ ವ್ಯೂ ತಗೊಂಡ್ಬಿಟ್ಟು ಟೈಮ್ ಫ್ರೇಮ್ ನ ಏನ್ ಮಾಡಿ ಅಂದ್ರೆ ವೀಕ್ಲಿ ಟೈಮ್ ಫ್ರೇಮ್ ಚೇಂಜ್ ಮಾಡಿ. ಓಕೆನಾ, ಸೊ ಇಲ್ಲಿ ವೀಕ್ಲಿ ಟೈಮ್ ಫ್ರೇಮ್ ಅಂತ ಹೊಡೆದ್ರು ಬರುತ್ತೆ, ಇಲ್ಲ 1W ಅಂತ ಹೊಡೆದ್ರು ಎಂಟರ್ ಹೊಡೆದ್ರು ಬರುತ್ತೆ. ಸೊ ವೀಕ್ಲಿ ಟೈಮ್ ಫ್ರೇಮ್ಗೆ ಏನಾಯ್ತು, ಚಾರ್ಟ್ ಚೇಂಜ್ ಆಯ್ತು. ಓಕೆನಾ, ಸೊ ವೀಕ್ಲಿ ಟೈಮ್ ಫ್ರೇಮ್ಗೆ ಚಾರ್ಟ್ ಚೇಂಜ್ ಆಯ್ತು. ಸೊ ನಾನು ಯಾವ್ದಪ್ಪ ಇಂಡಿಕೇಟರ್ ಯೂಸ್ ಮಾಡ್ತೀನಿ ಅಂದ್ರೆ RSI, ಎಲ್ಲರಿಗೂ ಗೊತ್ತಿರೋ ಇಂಡಿಕೇಟರ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ. ಓಕೆನಾ, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅನ್ನೋ ಇಂಡಿಕೇಟರ್ ನಾನು ಯೂಸ್ ಮಾಡ್ತೀನಿ. ಸೊ ಇಂಡಿಕೇಟರ್ RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಸೊ ಬಂತು. ಓಕೆನಾ, ಸೊ ಆಲ್ರೆಡಿ ನಿಮ್ಗೆ ಹೇಳಿದೀನಿ ವೀಕ್ಲಿ ಟೈಮ್ ಫ್ರೇಮ್ ನ ಯೂಸ್ ಮಾಡಬೇಕು ಅಂತ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೆ. ಓಕೆನಾ, ಇದು ಯಾವಾಗೂ ಟ್ರೇಡ್ ಕೊಡಲ್ಲ. ಕೊಟ್ರೆ 4 ವರ್ಷಕ್ಕೆ ಇಲ್ಲ 5 ವರ್ಷಕ್ಕೆ ಒಂದ್ಸಲಿ ಟ್ರೇಡ್ ಕೊಡುತ್ತೆ. ಮಿಸ್ ಆಗಬೇಡಿ. ಮಿಸ್ ಆದ್ರೆ ಮಾತ್ರ 4-5 years ರಿಗ್ರೆಟ್ ಫೀಲ್ ಆಗ್ತೀರಾ. ನಿಫ್ಟಿ 31,000ಕ್ಕೆ 32,000 ಹೊರಟೋದ್ಮೇಲೆ ಅಯ್ಯೋ ಇಷ್ಟು ಹೊರಟೋಯ್ತೆ ಅಂತೀರಾ. ನೆಕ್ಸ್ಟ್ ಫಸ್ಟ್ ಪಾಸ್ಟ್ ಹಿಸ್ಟ್ರಿ ಹೋಗೋಣ. ಸೊ ನಿಮ್ಗೆ ಗೊತ್ತು ಈ ಬ್ಯಾಂಡ್ ಯಾವತ್ತು 70 ಇರುತ್ತೆ, ಈ ಬ್ಯಾಂಡ್ ಯಾವತ್ತು 30 ಇರುತ್ತೆ ಅಂತ. ಸೊ RSI ಅಲ್ಲಿ ಏನಾದ್ರು 70 ಇತ್ತು ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಅದು ಓವರ್ ಬಾಟ್ ರೀಜನ್. ಓವರ್ ಬಾಟ್ ಅಂದ್ರೆ ತುಂಬಾ ಜನ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇರೋ ಝೋನ್ ಅಂತ ಅರ್ಥ. ನೆಕ್ಸ್ಟ್ 30ಗೆ ಡಿಪ್ಗೆ ಏನಾದ್ರು ಬಂತು ಅಂದ್ರೆ ಅರ್ಥ ಏನು, ಓವರ್ ಸೋಲ್ಡ್ ಅಂದ್ರೆ ತುಂಬಾ ಜನ ಸೆಲ್ ಮಾಡೋ ಝೋನ್. ಅಂದರೆ ತುಂಬಾ ಜನ ಸೆಲ್ ಮಾಡ್ತಿದ್ದವಾಗ ನಾವ್ ಆಗ್ಬೇಕು. ಅಂದ್ರೆ ಯಾವಾಗ ಜನ ಭಯ ಪಡ್ತಾ ಇರ್ತಾರೋ ಅವಾಗ ನಾವ್ ಆಗ್ಬೇಕು. ಯಾವಾಗ ಜನ ಜಾಸ್ತಿ ತಗೊಂತಾರೋ, ಯಾವಾಗ ಜಾಸ್ತಿ ಜನ ತಗೊಂತಾ ಇರ್ತಾರೋ ಅವಾಗ ನಾವು ದುಡ್ಡು ಹಾಕ್ಬಾರ್ದು ಅನ್ನೋದೇ ಈ RSI ನ ಕಾನ್ಸೆಪ್ಟ್. ನೀಟಾಗಿ ಕೇಳಿ ಸ್ನೇಹಿತರೆ. ಓಕೆನಾ, ಯಾವಾಗ ತಗೊಬೇಕು, ಯಾವ ತರ ತಗೊಬೇಕು ಅಂತ ಹೇಳ್ತೀನಿ. ಓಕೆನಾ, ಫಸ್ಟ್ ಓಕೆ ನಿಮ್ಗೆಲ್ಲರಿಗೂ ಗೊತ್ತು, ಇದು 70 ಮತ್ತೆ ಇದು 30. ನಾವು ಯಾವಾಗ ತಗೊಬೇಕು ಅಂದ್ರೆ RSI ಬಿಲೋ 30 ಬಂದಾಗ ತಗೊಬೇಕು. ವೀಕ್ಲಿ ಟೈಮ್ ಫ್ರೇಮ್ ಯೂಸ್ ಮಾಡಿ. ಓಕೆನಾ, RSI 30 ಬಂದಾಗ ತಗೊಳ್ಳಿ. ಇವಾಗ ಯಾವಾಗ ಬಂದಿದೆ 30 ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಬಂದಿದೆ. ಓಕೆನಾ, 30ಗೆ ಬಂತು. ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ವಿತಿನ್, ಓಕೆನಾ, ಸೊ ಮಾರ್ಚ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್
ನೆಕ್ಸ್ಟ್ ಮಾರ್ಚ್ 1 year to 1 year ತಗೊಳ್ಳೋಣ, ಓಕೆನಾ. ಮಾರ್ಚ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಈ ಸೆಟಪ್ ನ ಯೂಸ್ ಮಾಡಿ ನಿಮಗೆ ಬರೋಬ್ಬರಿ 82% ಅಷ್ಟು ರಿಟರ್ನ್ ಬರ್ತಾ ಇತ್ತು. ಎಷ್ಟು ಪರ್ಸೆಂಟ್? 82%. 1 lakh ಪ್ಲಸ್ 82, 1,82,000 ನಿಮ್ಗೆ ದುಡ್ಡು ಆಗ್ತಾ ಇತ್ತು. ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಟ್ ಡಿಪ್ ನ ಕ್ಯಾಪ್ಚರ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಡಿಪ್ ನ ಕ್ಯಾಪ್ಚರ್ ಮಾಡಿ RSI 30 ನ ಯೂಸ್ ಮಾಡಿ ಕರೆಕ್ಟ್ ಆಗಿ 30 ಅಲ್ಲಿ ದುಡ್ಡು ಹಾಕಿ. ಸೊ ಜನಕ್ಕೆ RSI ನ ಬರೀ ಲ್ಯಾಗಿಂಗ್ ಇಂಡಿಕೇಟರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಬಟ್ ಯಾವ ಇಂಡಿಕೇಟರ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಎತ್ಕೊಂಡು ಹೋಗಿ ಇದನ್ನ ಸ್ಟಾಕ್ ಎಲ್ಲಾದ್ರೂ ಯೂಸ್ ಮಾಡ್ಬಿಟ್ಟಿರಾ, ಸ್ಟಾಕ್ಸ್ ಗಿದ್ ವರ್ಕ್ ಆಗಲ್ಲ, ಬರೀ ಇಂಡೆಕ್ಸ್ ಮಾತ್ರನೇ ವರ್ಕ್ ಆಗುತ್ತೆ. ಇಂಡೆಕ್ಸ್ ಅಲ್ಲಿ ಯಾವ ತರ ತಗೊಳೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಎಲ್ಲಾದ್ರೂ ಬಂತ ನೋಡಿ, ಬಂತು ಯಾವಾಗ? ಮಾರ್ಚ್ ಕೋವಿಡ್ ಅಲ್ಲಿ. ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫಾಲೋ ಡಿಪ್. ಮತ್ತೆ ಬಂತ ಆ ಡಿಪ್ ಎಲ್ಲಾದ್ರೂ ನೋಡಿ, ನೋಡೋಣ. RSI ಬಂದಿದೆ ಯಾವಾಗ? ರೀಸೆಂಟ್ ಆಗಿ ಬಂದಿದೆ, ನಥಿಂಗ್ ಬಟ್ ಇವಾಗ ಬಂದಿದೆ. ಯಾವಾಗ? ಇವಾಗ. ಸೊ ದಿಸ್ ಈಸ್ ದ ರೈಟ್ ಟೈಮ್ ಟು ಟ್ಯಾಕಲ್. ನಿಮ್ಮ ಹತ್ರ ದುಡ್ಡುಗಳು, ನಿಮ್ಮ FDಗಳು, ನಿಮ್ಮ RDಗಳು, ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ಸ್ ಅಲ್ಲಿ ಇರೋ ದುಡ್ಡೆಲ್ಲ ತೆಗೀರಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ತುಂಬಾ ಜನ ಭಯ ಪಡ್ತಾ ಇದ್ರು, ಸೆಲ್ ಮಾಡ್ತಾ ಇದ್ರು. ದಿಸ್ ಈಸ್ ದ ರೈಟ್ ಟೈಮ್ ಟು ಎಂಟರ್. ನೋಡಿ ಮತ್ತೆ RSI ಬಂದಿದೆ, ಓಕೆನಾ. ಸೊ ಆಲ್ಮೋಸ್ಟ್ 6 years ಆಯ್ತು RSI 30 ಬಂದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ದಿಸ್ ಈಸ್ ದ ಲೈಫ್ ಟೈಮ್ ಟ್ರೇಡ್. ಮತ್ತೆ ಮಾರ್ಕೆಟ್ ಹಿಸ್ಟ್ರಿ ರಿಪೀಟ್ ಆಗ್ಬೋದು. 80% ಹೋಗೋ ಚಾನ್ಸಸ್ ಇದೆಯೋ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಹಿಸ್ಟ್ರಿ ವಿಲ್ ರಿಪೀಟ್. 18 ಹೋಗ್ಬೋದು, 15 ಹೋಗ್ಬೋದು, 14 ಹೋಗ್ಬೋದು. ಇಲ್ಲಿ ರಿಟರ್ನ್ಸ್ ಗ್ಯಾರಂಟಿಡ್ ಅಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ಒಂದು ರೂಲ್ ಇದೆ, ಹಿಸ್ಟ್ರಿ ವಿಲ್ ರಿಪೀಟ್ ಅಂತ. ಮೇ ಬಿ ಹಿಸ್ಟ್ರಿ ರಿಪೀಟ್ ಆಗ್ಬೋದು, ಮೇ ಬಿ 40 ಹೋಗ್ಲಿ 50 ಹೋಗ್ಲಿ. ಇಲ್ಲಿ ರಿಟರ್ನ್ಸ್ ಅಲ್ಲ ನಾನು ಹೇಳ್ತಾ ಇರೋದು, ಅನಾಲಿಸಿಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಉದ್ದೇಶ ಬಂದ್ಬಿಟ್ಟು ಪಾಸ್ಟ್ ಟ್ರ್ಯಾಕ್ ರೆಕಾರ್ಡ್ ಪ್ಲಸ್ ಟೆಕ್ನಿಕಲ್ಸ್ ನ ಪ್ಲಸ್ ಇಂಡಿಕೇಟರ್ಸ್ ನ ಯಾವ ತರ ಯೂಸ್ ಮಾಡ್ತೀವಿ, ಎಲ್ಲರ ತರ ಅಲ್ದಿರ ನಾವ್ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾವು ಇನ್ವೆಸ್ಟ್ ಇಯರ್. ಸೊ ದಿಸ್ ಇಸ್ ದ ರೈಟ್ ಟೈಮ್. ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದೀನಿ, ದಿಸ್ ಇಸ್ ದ ರೈಟ್ ಟೈಮ್. ಮತ್ತೆ 5-6 years ಈ ತರ ಬರ್ದಿರೋ ಚಾನ್ಸಸ್ ಕೂಡ ಇರ್ಬೋದು. ಮತ್ತೆ ರಿಗ್ರೆಟ್ ಫೀಲ್ ಆಗ್ತೀರಾ, ಅಯ್ಯೋ ನಾನು ದುಡ್ಡು ಹಾಕ್ಬೇಕಿತ್ತೆ, ಅಯ್ಯೋ 30,000 ಕೊಟ್ಟೋಯ್ತೆ, ಅಯ್ಯೋ 32,000 ಕೊಟ್ಟೋಯ್ತೆ, ಅಲ್ಲೋ ನನ್ನ ನವೀನ್ ಸರ್ ಹೇಳ್ಕೊಟ್ರೆ ವಿಡಿಯೋದಲ್ಲಿ ನಾನು ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತೆ ಅಂತ. ಹಾಕಿ ಆರಾಮಾಗೆ ದುಡ್ಡು ಮಾಡಿ. ಸೊ ನೆಕ್ಸ್ಟ್ ಯಾವ್ದ್ರಲ್ಲಿ ದುಡ್ಡು ಹಾಕ್ಬೇಕು? ಸೊ ಏಂಜಲ್ 1 ಬನ್ನಿ, ಓಕೆನಾ. ಸೊ ಏಂಜಲ್ 1 ಅಲ್ಲಿ ಸ್ಟಾಕ್ಸ್ ಹಾಕ್ಬೇಡಿ. ಸೊ ಜಸ್ಟ್ ಟೈಪ್ ಇಟ್ ನಿಫ್ಟಿ ಬೀಸ್. ನಿಮಗೆ ಗೊತ್ತು ಯಾಕೆ ನಿಫ್ಟಿ ಬೀಸ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಫ್ಟಿ ಬೀಸ್ ಯಾವತ್ತು ಝೀರೋ ಆಗಲ್ಲ, ಓಕೆನಾ. ಸೊ ಇಂಡೆಕ್ಸ್ ಯಾವತ್ತು ಏನಾಗಲ್ಲ, ಝೀರೋ ಆಗಲ್ಲ. ಸಚಿನ್, ನಾನು ಏಂಜಲ್ 1 ಪ್ರಮೋಷನ್ ಮಾಡ್ತಾ ಇಲ್ಲ, ನಾನು ಯೂಸ್ ಮಾಡೋದು ಏಂಜಲ್ 1, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಸೊ ಏಂಜಲ್ 1 ಇದು ಯಾವುದು ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ನಿಫ್ಟಿ ಬೀಸ್ ಎಷ್ಟಿದೆ? 275 ಇದೆ. ನಿಮ್ಮ ಹತ್ರ 10,000 ಹಾಕಕ್ಕಾಗತ್ತಾ, 1 ಲಕ್ಷ ಹಾಕಕ್ಕಾಗತ್ತಾ, 10 ಲಕ್ಷ ಹಾಕಕ್ಕಾಗತ್ತಾ? ಹಾಕಿ ವೆಯ್ಟ್ ಮಾಡಿ, ಟೈಟಾಗಿ ಹೋಲ್ಡ್ ಮಾಡಿ. ಒಂದು 12 ತಿಂಗಳು ಇಲ್ಲ 1.5 ವರ್ಷ ಒಳ್ಳೆ ರಿಟರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ತುಂಬಾ ಓವರ್ಸೋಲ್ಡ್ ಆಗ್ಬಿಟ್ಟಿದೆ. ಟ್ರ್ಯಾಕ್ ರೆಕಾರ್ಡ್ ಏನಿದೆಯೋ ಯಾವತ್ತಾಗ್ಲಿ ಮನುಷ್ಯ ಆಗಲಿ ಎಷ್ಟೇ ಬಿದ್ರು ಮತ್ತೆ ಮೇಲೆ ಹೋಗ್ಲೇಬೇಕು. ಸೊ ಸ್ಟಾಕ್ ಮಾರ್ಕೆಟ್ ಆಗಲಿ ಮನುಷ್ಯ ಆಗಲಿ ಎಲ್ಲಿ ಹೋಗ್ಬೇಕು? ಮೇಲೇನೆ ಹೋಗ್ಬೇಕು. ನಿಫ್ಟಿ ಮೇಲೆ ಹೋಗುತ್ತೆ. ಸೊ 275 rupees ಇದೆ ಇವತ್ತಿನ ಪ್ರೈಸ್ಗೆ, ಓಕೆನಾ. ಸೊ ಈ ವಿಡಿಯೋ ಇವಾಗ ನೋಡ್ತಾ ಇದ್ರೆ, ನೀವು ಯಾವಾಗ ನೋಡ್ತಾ ಇದ್ರೋ ಆ ಪ್ರೈಸ್ಗೆ ದುಡ್ಡು ಹಾಕಿ. ಲಿಮಿಟ್ ಆರ್ಡರ್ ಇಟ್ಬಿಟ್ಟು ಹಾಕಿ. ಸೊ ಈ ವಿಡಿಯೋ ನಿಮಗೆ ಏನ್ ಅನಿಸ್ತು? ಇಂಟ್ರೆಸ್ಟಿಂಗ್ ಅನಿಸ್ತಾ? ಸೊ ನಿಫ್ಟಿ ಬೀಸಲ್ಲಿ ಹಾಕಿ. ಸ್ಟಾಕ್ಸ್ಗೆ ಹಾಕ್ಬಿಡಿ. ಸ್ಟಾಕ್ಸ್ಗೆ ಹಾಕಿದ್ರೆ ಏನಾಗುತ್ತೆ ಸರ್ ಅಂದ್ರೆ, ಸೊ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಸ್ಟಾಕ್ ಲೈಕ್ ಎಸ್ ಬ್ಯಾಂಕ್, ಓಕೆನಾ. ಸ್ಟಾಕು ರಿಸ್ಕ್ ಜಾಸ್ತಿ, ಓಕೆನಾ. ಆಮೇಲೆ ಅಲ್ಲೇ ಇರುತ್ತೆ ಅಷ್ಟೇ, ಓಕೆನಾ. ಸ್ಟಾಕ್ ಯಾವತ್ತೂ ಎದೋಳಲ್ಲ. ಸೊ ಸ್ಟಾಕು ಯಾವತ್ತೂ ಎದೋಳಲ್ಲ. ಸೊ 12 months ಇಟ್ಟಿದ್ದೀನಿ. ಸೊ ಸ್ಟಾಕ್ ನೋಡಿ ಆಲ್ ಟೈಮ್ ಹೈಯಿಂದ ಬಿದ್ದೋಗಿದೆ. ನಾನು ಅದಕ್ಕೆ ಸ್ಟಾಕಲ್ಲಿ ಯಾವತ್ತೂ ದುಡ್ಡು ಜಾಸ್ತಿ ಹಾಕ್ಬೇಡಿ ಅಂತ ಹೇಳ್ತೀನಿ. ಸೊ ನೋಡಿ ಸಿಂಪಲ್. ಸೊ ಆಲ್ ಟೈಮ್ 400 rupees ಇದ್ದಿದ್ದು ಸ್ಟಾಕು ಇವತ್ತು 20 ರೂಪಾಯಿ ಆಗೋಗಿದೆ. ಅದೇ ಇಂಡೆಕ್ಸ್ ಆದರೆ ಯಾವತ್ತೂ ಬೀಳಲ್ಲ. ಸೊ ಇಂಡೆಕ್ಸ್ ಈ ಥರ ಮೇಲೆ ಹೋಗ್ತಾನೇ ಇರಬೇಕು. ಅದೇ ರೂಲು, ಇಂಡೆಕ್ಸ್ ಮೇಲೆ ಹೋಗ್ಲೇಬೇಕು. ಸೊ ಇದೇ ಥರ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತಿದ್ರೆ ನಮ್ದು 2 ಬ್ರಾಂಚ್ ಇದೆ, ಬೆಂಗಳೂರಲ್ಲೊಂದು, ಮೈಸೂರಲ್ಲೊಂದು. ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಡಿ. ಈ ಟ್ರೇಡ್ ಎಲ್ಲಾದರೂ ನಿಮ್ಗೆ ಯೂಟ್ಯೂಬಲ್ಲಿ ಕಾಣಿಸಿದ್ರೆ ದಯಮಾಡಿ ಆ ಯೂಟ್ಯೂಬ್ ಚಾನಲ್ ಲಿಂಕ್ ನನಗೆ ಹಾಕಿ. ಇದೆಲ್ಲೂ ಸಿಗಲ್ಲ. ಸೊ ಇದು ಓನಾಗಿ ನಾನು ಅನಾಲಿಸಿಸ್ ಮಾಡಿ ಕಲ್ತಿರೋಂಥ ಸ್ಟ್ರಾಟಜಿ ಇವತ್ತು ಗಿವ್ ಅವೇ ಕೊಟ್ಟಿದ್ದೀನಿ. ನಿಮ್ಮ ಬಲ್ಕ್ ಇನ್ವೆಸ್ಟ್ಮೆಂಟ್ಸ್ನ ಇಲ್ಲಿ ಹಾಕಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.